ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಸಂಸ್ಕಾರ. ಇವತ್ತೊಂದು ಸ್ಪೆಷಲ್ ಜಾಬ್ ಅಪ್ಡೇಟ್ ಬಗ್ಗೆ ನಿಮ್ಗ ವಿಡಿಯೋ ಮಾಡತ್ತೇನು. ಯಾವ ಕಂಪ್ನಿ ಒಳಗ ಜಾಬ್ ವೇಕೆನ್ಸಿ ಅದಾವು, ಆಮೇಲೆ ಇವ್ರು ಏನ್ ಮಾಡಿದಾರ ಅಂದ್ರ ವಾಕಿಂಗ್ ಇಂಟರ್ವ್ಯೂ ಕರೆದಾರು. ಯಾರ ಇಲ್ಲೇ ಇದಿರಲ್ಲ ದುಬೈ ಒಳಗ ಅವ್ರು ವಾಕಿಂಗ್ ಇಂಟರ್ವ್ಯೂ ಹೋಗ್ಬೋದು. ಯಾರಿಗೆ ಇಲ್ಲಿ ಬರ್ಬೇಕಂತ ಇಂಟ್ರೆಸ್ಟ್ ಐತಿ, ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರಿ ಈ ಕಂಪ್ನಿದ ಏನಂತಾರೆ ಡೀಟೇಲ್ಸ್ ನೀವು ಇಟ್ಕೋರಿ. ಮತ್ ನಿಮ್ಗೆ ಏನಾಕತಿ ಫ್ಯೂಚರ್ದಾಗ ಯೂಸ್ ಆಕತಿ. ಆಮೇಲೆ ಇಲ್ಲೇ ಬಂದಾಗ ಮತ್ತೆ ಆಮೇಲೆ ವಾಕಿಂಗ್ ಇಂಟರ್ವ್ಯೂ ಹೋಗ್ಲಿಕ್ಕೆ, ಅದೇ ರೀತಿ ನೆಕ್ಸ್ಟ್ ಜಾಬ್ ಅಪ್ಲಿಕೇಶನ್ ಹಾಕಕ್ಕೂ ನಿಮ್ಗೆ ಫ್ಯೂಚರ್ದಾಗ ಯೂಸ್ ಆಕತಿ. ಸೊ ಆ ಬೇಸ್ ಮೇಲೆ ನಾವೀಗ ಜಾಬ್ ಏನೇನ್ ಕ್ರೈಟೇರಿಯಾ ಇದಾವು, ಆಮೇಲೆ ಯಾರ್ಯಾರಿಗೆ ಅವ್ರು ವೇಕೆನ್ಸಿ ಕರ್ದಾರ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಮತ್ತೆ ನಾವು ಯಾವ ಸ್ಟ್ರೀಮ್ ದಾಗ ಕಲಿತೀವಿ ಆ ಸ್ಟ್ರೀಮ್ ದಾಗ ಜಾಬ್ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳ್ತಾರು. ಸೊ ಇಲ್ಲಿ ಯಾವ್ಯಾವ ಸ್ಟ್ರೀಮ್ ದಾಗ ಯಾವ್ಯಾವ ಇಮಿಡಿಯೇಟ್ ಜಾಬ್ ಕರ್ದಾರ ಅನ್ನೋದ್ರ ಬಗ್ಗೆ ನಾ ಅಪ್ಡೇಟ್ ಕೊಡ್ತಾನಂತ. ಸೊ ಇವತ್ತ ಯಾವ ಸ್ಟ್ರೀಮ್ ಬಗ್ಗೆ ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಅವ್ರಿಗೆ ಕರೆದಾರ ಅಂತಂದ್ರೆ 10th ಆಮೇಲೆ PUC ಆಗಿ ಒಂಚೂರು ಎಕ್ಸ್ಪೀರಿಯನ್ಸ್ ಆದವ್ರನ್ನ ಜಾಬ್ ಅಪ್ಲಿಕೇಶನ್ ಕರೆದಾರು. ಸೊ ಯಾವ ಅನ್ನೋದನ್ನ ನಾವೀಗ ಡೀಟೇಲ್ಸ್ ನೋಡ್ಕೊಂಡ್ ತಗೊಂಡಂತ ಬರ್ರಿ. ಯಾವ ಕಂಪ್ನಿ ಅಂತಂದ್ರ ಉಯ್1 ಅಂತ ಪ್ರಿಸನ್ದಾಗಿರೋ ಕಂಪ್ನಿ ಇದೆ. ಈ ಕಂಪ್ನಿ ವಾಕಿನ್ ಇಂಟರ್ವ್ಯೂ ಕರೆದಾರು. ಯಾವತ್ತಂತಂದ್ರ ಮಂಡೇ 7 ಅಕ್ಟೋಬರ್ 2024 ಮುಂಜಾನೆ 8ರಿಂದ 12 ಗಂಟೆ ತನಕ ಇದ ಜಾಬ್ ಇಂಟರ್ವ್ಯೂ ನಡೀತೈತಿ. ಕ್ರೂಸ್ ಟರ್ಮಿನಲ್ 3 ಮೀನಾ ರಶೀದ್ ದುಬೈ ಒಳಗ ಇದ ವಾಕಿನ್ ಇಂಟರ್ವ್ಯೂ ಐತಿ. ಸೊ ಈಗ ನೀವು ನೋಡತ್ತರಿ ಯಾರ್ಯಾರಿಗೆ ಅವ್ರ ಜಾಬ್ ವೇಕೆನ್ಸಿ ಕರೆದಾರ ಅಂತ. ಈಗ ಸರ್ ಲೈಟ್ ವೆಹಿಕಲ್ ಡ್ರೈವರ್ ಅದ್ರೊಳಗ ಮ್ಯಾನ್ಯುವಲ್ ಲೈಸೆನ್ಸ್ ಇರಬೇಕು, ಆಮೇಲೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಲೈಟ್ ವೆಹಿಕಲ್ ಇದ್ದ. ಆಟೋಮೆಟಿಕ್ ಆಮೇಲೆ ಮ್ಯಾನ್ಯುವಲ್ ಅದು 2 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲಿ ದುಬೈದಾಗ ಇರಬೇಕು. ಅದೇ ರೀತಿ 40 ವಯಸ್ಸಿಗಿಂತ ಅವರ ಕಡಿಮೆ ಇರಬೇಕು. ಇದ್ರೊಳಗ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಇಲ್ಲ. ಅಂದ್ರೆ PUC ಆಗಿರ್ಬೋದು 10th ಆಗಿರ್ಬೋದು, ಅದಾದ ಕೂಡಲೇ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಅವರಿಗೆ ಅವರ ಜಾಬ್ ವೇಕೆನ್ಸಿ ಕರೆದಾರು. ಸೊ ನೆಕ್ಸ್ಟ್ ಯಾವ್ದಂದ್ರೆ ಹೆವಿ ವೆಹಿಕಲ್ ಡ್ರೈವರ್ ಇರಬೇಕು. ಹೆವಿ ವೆಹಿಕಲ್ ಲೈಸೆನ್ಸ್ ಇರಬೇಕು ಅವ್ರದ. ಆಮೇಲೆ ದುಬೈ ಒಳಗ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಅದೇ ರೀತಿ ಅವ್ರದ ಏಜ್ ಕ್ರೈಟೇರಿಯಾ 40ಗಿಂತ ಕಡಿಮೆ ಆಗಿರ್ಬೇಕು. ಓಕೆ. ಆಮೇಲೆ ವಿಂಚ್ ಕ್ರೇನ್ ಆಪರೇಟರ್ ಐತಿ. ಕ್ರೇನ್ ಆಪರೇಟರ್ಗೆ ಲೈಸೆನ್ಸ್ ಇರಬೇಕು. ಅದೇ ರೀತಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ದುಬೈ ಒಳಗ. ಆಮೇಲೆ ಏಜ್ ಕ್ರೈಟೇರಿಯಾ ಐತಿ 40 ವಯಸ್ಸಿಗಿಂತ ಕಡಿಮೆ. ಆಮೇಲೆ ಫೋರ್ ಕ್ಲಿಪ್ ಆಪರೇಟರ್ಗಳಿಗೆ ಬೆಸ್ಟ್ ಆಪರ್ಚುನಿಟಿ ಇದೆ. ಅವ್ರದ್ದು ಲೈಸೆನ್ಸ್ ಇರಬೇಕು. ಅದೇ ರೀತಿ ಫೋರ್ ಕ್ಲಿಪ್ ಆಪರೇಟರ್ ಒಳಗ 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಏಜ್ ಕ್ರೈಟೇರಿಯಾ ಐತಿ 40ಗಿಂತ ಕಡಿಮೆ. ಸೊ ಯಾರು ಎಲಿಜಿಬಲ್ ಅದರಿ ಅವ್ರು ನೋಡು ಅಪ್ಲಿಕೇಶನ್ ಹಾಕ್ಬೋದು. ಜನರಲ್ ಹೆಲ್ಪರ್ ಕಾರ್ಗೋ ಒಳಗ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದೇ ರೀತಿ ಒಂಚೂರು ಮಾತಾಡೋ ಸ್ಕಿಲ್ ಇರಬೇಕು. ಅಂದ್ರೆ ಇಂಗ್ಲಿಷ್, ಹಿಂದಿ. ವಿಲ್ಲಿಂಗ್ ಟು ವರ್ಕ್ ಔಟ್ಡೋರ್ ಅಂದ್ರೆ ಹೊರಗಡೆ ವೇರೋಸ್ ಬಿಟ್ಟ ಹೊರಗಡೆ ಕೆಲಸ ಮಾಡುವಂತ ಕ್ಷಮತೆ ಅವರಲ್ಲಿ ಇರಬೇಕು. ಫಿಸಿಕಲಿ ಫಿಟ್ ಇರಬೇಕು. ಏಜ್ ಕ್ರೈಟೇರಿಯಾ ಇವ್ರದ್ದು ಏನಂದ್ರೆ 35ಗಿಂತ ವಯಸ್ಸ 35 ಒಳಗ ಇರಬೇಕು. ಆಮೇಲೆ ವೆಲ್ಡರ್ ಮತ್ತು ಫ್ಯಾಬ್ರಿಕೇಟರ್ ಅಂತ ಐತಿ. ಎಕ್ಸ್ಪೀರಿಯನ್ಸ್ ಇನ್ ಫ್ಯಾಬ್ರಿಕೇಶನ್, ಆಕ್ಸಿಫ್ಯೂಲ್ ಗ್ಯಾಸ್ ಕಟಿಂಗ್, ಸರ್ಟಿಫೈಡ್ ವೆಲ್ಡರ್ ಬೇಕು. 3G 4G ಆಮೇಲೆ 6G ವೆಲ್ಡಿಂಗ್, ಟಿಗ್ ವೆಲ್ಡಿಂಗ್ ಇದ್ರೊಳಗ ಅವ್ರದ ಸರ್ಟಿಫಿಕೇಟ್ ಇರಬೇಕು. ಅದೇ ರೀತಿ 40 ವಯಸ್ಸರಿಗಿಂತ ಕಡಿಮೆ ಇರಬೇಕು. ಆಮೇಲೆ ನೆಕ್ಸ್ಟ್ ಐತಿ ಆಟೋ ಮೆಕ್ಯಾನಿಕ್. 1 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಆಟೋ ಮೆಕ್ಯಾನಿಕ್ ಒಳಗ. ಆಮೇಲೆ ಏಜ್ ಕ್ರೈಟೇರಿಯಾ ಅವ್ರದ್ದು ಐತಿ 40 ವಯಸ್ಸರಿಗಿಂತ ಕಡಿಮೆ. ಕ್ಲೀನರ್ಸ್ ಮೇಲ್. ಆಮೇಲೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸಿಮಿಲರ್ ಫೀಲ್ಡ್ ಒಳಗ. ಕಮ್ಯುನಿಕೇಶನ್ ಗುಡ್ ಇರಬೇಕು ಅವ್ರದ. ಆಮೇಲೆ ಏಜ್ ಕ್ರೈಟೇರಿಯಾ ಐತಿ 35ಗಿಂತ ಕಡಿಮೆ. ಸೊ ಈಗ ನೀವು ನೋಡಿದ್ರಲ್ಲ, ಇದು ಕಂಪ್ನಿ ಉಯ್1 ಅಂತ ಇದ್ರೊಳಗ ಒಂದ್ 5-6 ಪೊಸಿಷನ್ ಒಳಗ ಜಾಬ್ ಅಪ್ಲಿಕೇಶನ್ ಕರೆದಾರು. ಸೊ ಇದ್ರೊಳಗ ಕ್ರೈಟೇರಿಯಾ ರೀಚ್ ಆಗೋರಿಗೆ ನೀವೇನ್ ಮಾಡ್ರಿ, ಜಾಬ್ ಅಪ್ಲಿಕೇಶನ್ ಹಾಕ್ರಿ. ಇಲ್ಲೇ ಇದ್ದವರು ಹೋಗಿ ಡೈರೆಕ್ಟ್ ವಾಕಿನ್ ಇಂಟರ್ವ್ಯೂ ಕೊಡ್ರಿ. ಮಂಡೇ 7 ತಾರೀಕು ಅಕ್ಟೋಬರ್ 2024. ಅದಾದ ಕೂಡಲೇ ಏನ್ ಮಾಡ್ರಿ, ಅವ್ರ ಏನ್ ಪ್ರೊಸೀಜರ್ ಐತದ್ನೆಲ್ಲ ಫಾಲೋ ಮಾಡ್ರಿ. ಫಾಲೋ ಮಾಡಿ ಜಾಬ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗ್ಲಿ ಅಂತ ನಾವು ಕೇಳ್ಕೊತೀವಿ. ಇದು ಇಲ್ಲಿಯವರೆಗೆ ಅಪ್ಡೇಟ್ ಇತ್ತು. ಸೊ ಇದೇ ರೀತಿ ಜಾಬ್ಸ್ ಅಪ್ಡೇಟ್ ಬಗ್ಗೆ ನೀವು ಏನಾದ್ರು ಬೇಕಿತ್ತಂದ್ರೆ ಯಾವ ರೀತಿ ವಿಡಿಯೋಗಳನ್ನ ನೀವು ಮಾಡ್ಬೇಕು ಅನ್ನೋದನ್ನ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮ್ಗೆ ಅದೇ ರೀತಿ ವಿಡಿಯೋಗಳನ್ನ ಕಳಿಸ್ತೀನಿ. ಸೊ ಇದು ಒಂದ ಎಮರ್ಜೆನ್ಸಿ ಜಾಬ್ ಅಪ್ಡೇಟ್ ಇತ್ತು. ಆಮೇಲೆ ಯಾರು ಇದ್ರ ಬೆನಿಫಿಟ್ ಇಲ್ಲೇ ಅದರಲ್ಲ ಅವ್ರಿಗೆ ಬೆನಿಫಿಟ್ ಐತಿ. ಮತ್ ಯಾರು ಇದನ್ನ ಇಂಡಿಯಾದಾಗ ಕುಂತ್ಕೊಂಡಾತಾರಿ, ಕರ್ನಾಟಕದಾಗ ಕುಂತ್ಕೊಂಡಾತಾರಿ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ದಾಗ ಯೂಸ್ ಆಕತಿ. ಉಯ್1 ಕಂಪ್ನಿ ಅಂತ ಇದ್ರ ಬಗ್ಗೆ ನೀವು ಜಸ್ಟ್ ವೆಬ್ಸೈಟ್ ದಾಗ ಸರ್ಚ್ ಮಾಡಿ ನೋಡ್ರಿ. ನೆಕ್ಸ್ಟ್ ಅಪ್ಡೇಟ್ ಏನಾದ್ರು ಇತ್ತಂದ್ರ ನೀವು ಡೈರೆಕ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ವಿಡಿಯೋಗಳನ್ನ ನೀವು ನೋಡ್ಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.